ಹಾಯ್ ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮ್ ಎಲ್ಲ ನಿಮಗೆ ಸಿಲೆಬಸ್ ಸೀರೀಸ್ ಮಾಡಿದ್ವಿ. ಆ ಸಿಲೆಬಸ್ ಸೀರೀಸ್ ಎಲ್ಲ ನಾವು ನಿಮಗೆ ಏನಂತ ಹೇಳಿದ್ವಿ ಅಂತಂದರೆ, ಕಂಪ್ಲೀಟಾಗಿ ನಿಮಗೆ ಸಿಲೆಬಸ್ ಪ್ರಕಾರ ಮತ್ತು PDF ಕೊಡ್ತೀವಿ, ಸಿಲೆಬಸ್ ಕೊಡ್ತೀವಿ, ಹಳೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ, ಇನ್ಕ್ಲೂಡ್ ಕ್ವಶನ್ ಪೇಪರ್ ಸಮೇತ ಸಾಲ್ವ್ ಮಾಡ್ತೀವಿ ಅಂತ ನಿಮಗೆಲ್ಲ ನಾವು ಹೇಳಿದ್ವಿ. ಸೊ ಅದೇ ರೀತಿಯಾಗಿ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಿಮಗೆ ಸಿಲೆಬಸ್ಸನ್ನು ಕೊಡ್ತಾ ಇದ್ದೀವಿ, ಹಳೆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡ್ ಸ್ಟಡಿ ಮೆಟೀರಿಯಲ್ನ ಕೊಡ್ತಾ ಇದ್ದೀವಿ. ನೀವು ಇದನ್ನೇ ನೋಟ್ ಡೌನ್ ಮಾಡ್ಕೊಂಡು ನಡೆಯುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಬುಕ್ಕನ್ನು ಕೂಡ ಪಬ್ಲಿಷ್ ಮಾಡ್ತೀವಿ. ಸೊ ಏನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಅದೇ ಬುಕ್ಕನ್ನು ಕೂಡ ಪಬ್ಲಿಷ್ ಮಾಡ್ತೀವಿ. ಸೊ ಆ ಮೆಟೀರಿಯಲ್ನ ನೀವು ಹಿಡ್ಕೊಂಡು ಓದಬಹುದು, ಅಷ್ಟು ಸಾಕಾಗುತ್ತೆ. ಎಕ್ಸಾಮಿಗೆ ಏನು ಬೇಕು ನಾವು ಅಷ್ಟೇ ಟಾರ್ಗೆಟ್ ಮಾಡ್ತೀವಿ. ಹೌದು, ಈ ಕಾನ್ಸ್ಟಿಟ್ಯೂಷನ್ ಲಾ 5 ಇಯರ್ಗ ಅಥವಾ 3 ಇಯರ್ಗ ಅಲ್ವಾ? ಎರಡಕ್ಕೂ ಸೇಮ್ ಸರ್, ಆಯಿತಾ? ಬೇರೆ ಬೇರೆ ಸೆಮಿಸ್ಟ್ರಲ್ಲಿ ನಿಮಗೆ ಬರುತ್ತೆ ಅಷ್ಟೇ. ನಿಮ್ಮ ಬೇರೆ ಸೆಮಿಸ್ಟ್ರಲ್ಲಿ ಬರುತ್ತೆ, ನಿಮ್ಮ ಬೇರೆ ಸೆಮಿಸ್ಟ್ರಲ್ಲಿ ಬರುತ್ತೆ. ಬಟ್ KS ಸಿಲೆಬಸ್ ಇದೆಯಲ್ಲ, ಇಬ್ಬರಿಗೂ ಕೂಡ ಸೇಮ್ ಇದೆ. ಸೊ ಅದಕ್ಕೋಸ್ಕರ ಏನು ಸಮಸ್ಯೆ ಇಲ್ಲ. ನೀವು ಕೂಲಾಗಿ ಇದನ್ನು ನೋಡ್ತಾ ಹೋಗಿ, ಸಾಕು, ಅರ್ಥ ಆಗುತ್ತೆ. ಈಗ ನೋಡಿ, ಸಿಲೆಬಸ್ ಕಾಪಿ ಇದಿದೆ ಆಲ್ರೆಡಿ. ಇದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೀನಿಂಗ್ ಅಂದ್ರೇನು, ಡೆಫಿನೇಷನ್ ಅಂದ್ರೇನು, ಕೈಂಡ್ಸ್ ಅಂದ್ರೇನು, ಕಾನ್ಸ್ಟಿಟ್ಯೂಷನ್ ಅಂದ್ರೇನು, ಸೈಲೆಂಟ್ ಫೀಚರ್ಸು ಪ್ಲೇಲಿಸ್ಟಲ್ಲಿದೆ. ಇದೇ ಪ್ಲೇಲಿಸ್ಟಲ್ಲಿದೆ, ಕಾನ್ಸ್ಟಿಟ್ಯೂಷನ್ ಲಾ ಪ್ಲೇಲಿಸ್ಟಲ್ಲಿ ನೀವು ಮೊದಲನೇ ವಿಡಿಯೋ ಇದೆ. ಆ ಮೊದಲನೇ ವಿಡಿಯೋನ ನೋಡಿ, ನಿಮಗೆ ಸಿಲೆಬಸ್ ಅರ್ಥ ಆಗುತ್ತೆ, ಏನೇನು ಸಿಲೆಬಸ್ ಹೇಳ್ತಾ ಇದ್ದಾರೆ ಇಲ್ಲ ಅಂತ ಅರ್ಥ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಲ್ಲಿದೆ, PYQ ಅಂತ ಕರಿತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಓಕೆ, ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದ್ರೆ ಎಷ್ಟು ವರ್ಷದ ನೀವು ಫಾಲೋ ಮಾಡಿದ್ದೀರಾ ಅಂತ ನೀವು ಥಿಂಕ್ ಮಾಡ್ಬೋದಲ್ವಾ? ನಿಯರ್ಲಿ 2012 ಇಂದ 2023 ತನಕ ಎಲ್ಲ ಪೇಪರ್ಗಳನ್ನು ರೆಫರ್ ಮಾಡಿಬಿಟ್ಟು ತೆಗೆದಿರುವಂಥ ಕ್ವಶನ್ಸ್ಗಳು. ಇದೇ ಥರ ಪ್ರತಿಯೊಂದು ಟಾಪಿಕ್ಕಿಗೂ ಮೇಲ್ಗಡೆ ಸಿಲೆಬಸ್ ಕಾಪಿ ಇರುತ್ತೆ, ಕೆಳಗೆ ಬಂದ್ಬಿಟ್ಟು ಕ್ವಶನ್ ಪೇಪರ್ಸ್ಗಳಿರುತ್ತೆ. ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಎರಡೂ ಭಾಷೆಯಲ್ಲೂ ಎರಡೂ ಸೈಡ್ ಇರುತ್ತೆ. ನೀವು ನೋಡಿಬಿಟ್ಟು ಅರ್ಥ ಮಾಡಿಕೊಂಡು ಹೋಗ್ತಾ ಹೋಗಿ. ಈಗ ನೋಡಿ, ಕೈಂಡ್ಸ್ ಏನು ಅಂತ ಕೇಳಿದ್ದಾನೆ ಅಂತಂದರೆ, ಯಾವ್ಯಾವ ರೀತಿಯ ಸಂವಿಧಾನಗಳಿದೆ ಅಂತ ಇದೆ. ಮುಂದಿನ ಸ್ಲೈಡ್ಗಳನ್ನು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಎರಡನೇ ಪಾಯಿಂಟು, ನೀದರ್ ಫೆಡರಲ್ ನಾರ್ ಯೂನಿಟರಿ, ಇಟ್ ಈಸ್ ಕ್ವಾಸಿ ಜುಡಿಷಿಯರ್ ಅಂತ ಕೇಳ್ತಾನೆ. ಅನ್ನಂತಂದರೆ ಇದು ಫೆಡರಲ್ಲೂ ಅಲ್ಲ, ಏಕೀಕೃತನೂ ಅಲ್ಲ, ಇದು ಒಂಥರ ಅರೆ ಫೆಡರಲ್ಲು, ಅರೆ ಸಂಯುಕ್ತ ಅಂತ ಹೇಳ್ತಾರೆ ನಮ್ಮ ಭಾರತೀಯ ಸಂವಿಧಾನನ. ಅದು ನೀವೆಲ್ಲ ಹೇಗೆ ಜಸ್ಟಿಫೈ ಮಾಡ್ತೀರಾ, ಕಮೆಂಟ್ ಮಾಡಿ ಹೇಳಿ ಅಂತ ಕ್ವಶನ್ ಕೇಳ್ತಾನೆ. ಇವೆಲ್ಲ ಕ್ವಶನ್ಸ್ಗಳು. ಓಕೆ, ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, 3, 4. ಇಲ್ಲ ಅಂತಂದರೆ ಏನು ಕೇಳ್ಬೋದು ಅಂದರೆ, ಈ ಟಾಪಿಕ್ ಮೇಲೆ ಸೈಲೆಂಟ್ ಫ್ಯೂಚರ್ಸ್ಗಳೇನು ಅಂತ ಕೇಳ್ಬೋದು. ಇಲ್ಲ ಅಂತಂದರೆ ಈ ಟಾಪಿಕ್ ಮೇಲೆ ಕಾನ್ಸ್ಟಿಟ್ಯೂಷನಲಿಸಮ್ ಅಂದರೆ ಏನು ಅಂತ ಕೇಳ್ಬೋದು. ಈ 4 ಕ್ವಶನ್ನು ಸಿಲೆಬಸ್ ಪಾಯಿಂಟಲ್ಲಿ ಇಲ್ಲಿರುವಂಥ ಟಾಪಿಕ್ಗಳ ಮೇಲೆ ಮಾತ್ರ ಕೇಳಿರುವಂಥ ಕ್ವಶನ್ಸ್ಗಳು. ನಾವು ಮುಂದೆ ಮಾಡುವಂಥ ಕ್ಲಾಸಸ್ಗಳು ಕೂಡ ಇಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಏನೇನು ಬೇಕೋ ಆ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಬನ್ನಿ ನೋಡ್ತಾ ಹೋಗೋಣ. ಈಗ ನೋಡಿ, ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಈ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನ ನಿಮಗೇನು ಸ್ಪೆಷಲಾಗಿ ಕ್ವಶನ್ ಕೇಳಿಲ್ಲ. ಓಕೆ, ನಾನೇ ಹೇಳ್ಬಿಡ್ತೀನಿ, ಕೇಳಿಲ್ಲ. ಆದರೆ ಕಾನ್ಸ್ಟಿಟ್ಯೂಷನ್ ಏನು ಅಂತಂದರೆ ನಿಮಗೆ ಒಂದು ಬೇಸಿಕ್ ಐಡಿಯಾ ಇರಬೇಕಲ್ವಾ? ಸೊ ಅದಕ್ಕೋಸ್ಕರ ನಿಮಗೆ ಇದೆಲ್ಲ ಗೊತ್ತಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್, ಕಾನ್ಸ್ಟಿಟ್ಯೂಷನ್ ಅಂತಂದರೆ ಸುಪ್ರೀಂ ಲಾ ಅಂತ ಕರಿತೀವಿ. ಹಂಗಂದ್ರೆ ಏನು? ಸರ್ವೋಚ್ಚ ಕಾನೂನು ಅಂತ ಕರಿತೀವಿ. ಹಂಗಂತಂದರೆ ಕಾನ್ಸ್ಟಿಟ್ಯೂಷನ್ ಎಲ್ಲಕ್ಕಿಂತ ಮೋಸ್ಟ್ ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ. ಈಗ ಉದಾಹರಣೆ ನೋಡಿಯಪ್ಪ, ನಮ್ಮ ಹತ್ರ 1200 ಕಾನೂನುಗಳು ಇಂಡಿಯಾದಲ್ಲಿ ರನ್ನಿಂಗಲ್ಲಿದೆ, ಸ್ಟೇಟು ಸೆಂಟ್ರಲ್ ಎರಡೂ ಸೇರಿಬಿಟ್ಟು. ಕಾನ್ಸ್ಟಿಟ್ಯೂಷನ್ ಎಷ್ಟಿದೆ? ಒಂದೇ ಒಂದಿದೆ. ಈ 1200 ಕಾನೂನು ಮಾಡೋಕ್ಕೆ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಲ್ಲಿ ಯಾರು ಪವರ್ ಕೊಟ್ಟಿದ್ದು? ಕಾನ್ಸ್ಟಿಟ್ಯೂಷನ್ ಪವರ್ ಕೊಟ್ಟಿದ್ದು. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಲಾ ಅಂತ ಹೇಳ್ಬೋದು ನೀವು. ಈ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹದ್ದು ಯಾವ ಪದದಿಂದ ಬಂದಿದೆ ಅಂತಂದರೆ, ಕಾನ್ಸ್ಟಿಟ್ಯೂಟ್ ಅನ್ನೋ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಅಂದರೆ ಎಸ್ಟಾಬ್ಲಿಷ್ ಮಾಡು ಅಂತಂದರೆ ಸ್ಥಾಪನೆ ಮಾಡು ಅಂತ ಅರ್ಥ. ಓಕೆ, ಅದಾದಮೇಲೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಫೌಂಡೇಶನ್ನು. ಯಾವುದು ಫೌಂಡೇಶನ್ನು? ಸೋರ್ಸ್ ಆ್ಯಂಡ್ ಫೌಂಡೇಶನ್ ಅಂತ ಹೇಳ್ತಾ ಇದೆ ಅಂತ ನಾನು ನಿಮಗೆ ಹೇಳಿದೆ. ಗೊತ್ತಾ? ಇಲ್ಲಿ ನೋಡಿ, 1200 ಕಾನೂನುಗಳು ಬಂದಿದೆ. ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾರೆ, PM ಇದ್ದಾರೆ, CM ಇದ್ದಾರೆ, ಅಸೆಂಬ್ಲಿ ಇದೆ, ಪಾರ್ಲಿಮೆಂಟ್ ಇದೆ. ಇದೆಲ್ಲದಕ್ಕೂ ಫೌಂಡೇಶನ್ನು ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಇದೆಲ್ಲದಕ್ಕೂ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫ್ರೇಮ್ ವರ್ಕ್ ಅಂತ ಇದೆ. ಅಂತಂದರೆ ನೀವು ಏನೇ ಒಂದು ಗೌರ್ಮೆಂಟ್ ಪಾಲಿಸಿಗಳನ್ನು ಮಾಡಿ ಅಥವಾ ಯಾವುದೇ ಒಂದು ಸ್ಕೀಮ್ಗಳನ್ನು ಮಾಡಿ, ಇದಕ್ಕೊಂದು ಫ್ರೇಮ್ ವರ್ಕ್ ಹಾಕೋಬೇಕಲ್ವಾ? ಆ ಫ್ರೇಮ್ ವರ್ಕನ್ನು ಈ ಕಾನ್ಸ್ಟಿಟ್ಯೂಷನ್ನು ಎಸ್ಟಾಬ್ಲಿಷ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಇಸ್ ದ ಬೇಸಿಕ್ ಡಿಸೈನ್ ವಿಚ್ ಡೀಲ್ಸ್ ವಿತ್ ದ ಸ್ಟ್ರಕ್ಚರ್ ಆ್ಯಂಡ್ ಪವರ್ ಆಫ್ ದ ಗೌರ್ಮೆಂಟ್ ಅಂತ ಇದೆ. ಅಂತಂದರೆ ಏನು? ಸ್ಟ್ರಕ್ಚರ್ ಆ್ಯಂಡ್ ಪವರ್ ಆಫ್ ದ ಗೌರ್ಮೆಂಟ್. ಇದು ನೋಡಿ, ಗೌರ್ಮೆಂಟ್ ಅಂದರೆ ಏನು ನಿಮ್ಗೆ ಗೊತ್ತಿದೆ ಅಲ್ವಾ? ಗೌರ್ಮೆಂಟ್ ಅಂದರೆ ಏನು? ಈಗ PM, CM, ಅಸೆಂಬ್ಲಿ, ಪಾರ್ಲಿಮೆಂಟು, DC, IPS ಎಲ್ಲ ಹೇಳ್ತಾರಲ್ಲ, ಇವ್ರು ಯಾವ್ಯಾವ ಥರ ಇರಬೇಕು, ಇವ್ರ ಪವರ್ಸ್ ಏನು, ಇವ್ರ ಹೆಸರು ಯಾವ ಥರ ಇರಬೇಕು, ಇವ್ರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ, ಎಲೆಕ್ಷನ್ಸ್ ಹೇಗೆ ನಡಿಬೇಕು, ಇದನ್ನೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿಟ್ಟಿದ್ದಾರೆ. ಸೊ ಅದನ್ನು ಕಾನ್ಸ್ಟಿಟ್ಯೂಷನ್ ನಾವು ಓದ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟು, ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ಗಳನ್ನು ಕೂಡ ಬರೆದಿಟ್ಟಿದ್ದಾರೆ. ರೈಟ್ಸ್ಗಳಂತಂದರೆ ನಮಗೆ, ಡ್ಯೂಟೀಸ್ಗಳಂದರೆ ನಮಗೆ ಯಾವ್ಯಾವ ಥರ ರೈಟ್ಸ್ಗಳಿದೆ, ನಾವು ಯಾವ್ಯಾವ ಥರ ಕೇಳ್ಬೋದು ನಮ್ಮ ರೈಟ್ಸ್ಗಳನ್ನ ಗೌರ್ಮೆಂಟ್ ಹತ್ರ ಅನ್ನೋದನ್ನು ಕೂಡ ಬರೆದಿಟ್ಟಿದ್ದಾರೆ. ಅದಾದಮೇಲೆ
ಇದರಲ್ಲಿ ಸಮ್ಟೈಮ್ಸ್ ಕೆಲವೊಂದು ರೂಲ್ಸ್ಗಳು, ಮ್ಯಾಗ್ಝಿಮ್ಸ್ಗಳು, ಆಮೇಲೆ ಟ್ರೆಡಿಷನ್ಸ್ಗಳು, ಪ್ರಾಕ್ಟೀಸಸ್ಗಳನ್ನು ಕೂಡ ಬರೆದಿಟ್ಟಿದ್ದಾರೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಫಂಡಮೆಂಟಲ್ ರೂಲ್ ಆಫ್ ದ ಸ್ಟೇಟ್ ಅಂತ ಇದೆ ಅಲ್ವಾ, ಅದ್ರದ್ದು ರೆಗ್ಯುಲೇಟ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಪವರ್ಸ್ ಅಂತ ಇದೆ. ಅಂತಂದ್ರೆ ಈಗ ನಾ ಹೇಳಿದೆ ಸ್ವಲ್ಪ ಹೊತ್ತು ಮುಂಚೆ ಅಲ್ವಾ, ಇದೇ ಪಾಯಿಂಟನ್ನ ಸ್ವಲ್ಪ ಬೇರೆ ರೀತಿ ಎಲಾಬ್ರೇಟ್ ಮಾಡಿದ್ದೀವಿ ಅಷ್ಟೇ. ಸೊ ಪವರ್ಸ್ಗಳು ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅನ್ನೋದನ್ನು ಕೂಡ ಈ ಪಾಯಿಂಟಲ್ಲಿ ನೋಡ್ತಾ ಹೋಗ್ತೀವಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದಲ್ಲ, ನಾನು ಹೇಳ್ತಿರ್ಬೇಕಾದ್ರೆ ಈ ಲೈನ್ಸ್ಗಳನ್ನ ಓದ್ತಾ ಹೋಗಿ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಅರ್ಥ ಆಗಿಲ್ವಾ, ಕನ್ನಡದಲ್ಲಿ ಪಕ್ಕದಲ್ಲಿ ಒಂದ್ಸಲ ಪಾಸ್ ಮಾಡಿ ನೋಡಿ. ನೀವು ಇದನ್ನೇ ಫೈನಲ್ ಆಗಿ ನೋಟ್ಸ್ ಅಂತ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ನಾವು ಇದನ್ನ ಕಂಪ್ಲೀಟ್ ಆಗಿ PDF ಮಾಡಿಬಿಟ್ಟು ನಿಮ್ಮ ಸೆಮ್ ಎಕ್ಸಾಮ್ ಆಗೋದಕ್ಕಿಂತ ಮುಂಚೆ ಕಂಪ್ಲೀಟ್ ಸಿಲೆಬಸ್ನ ಫಿನಿಶ್ ಮಾಡಿ ನಿಮಗೆ ಮೆಟೀರಿಯಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಲಾಸ್ಟ್ ತನಕ ಚಾನಲ್ ಕನೆಕ್ಟ್ ಆಗಿರಿ. ಇದ್ರದ್ದು ಟೆಲಿಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಎಲ್ಲ ಚಾನಲ್ ಇದೆ. ನೀವು ಲಾಸ್ಟ್ ತನಕ ಕನೆಕ್ಟ್ ಆಗಿರ್ಬೇಕಷ್ಟೇ. ನಾನು ಸ್ವಲ್ಪ ನಮ್ಮ ಚಾನಲ್ನ ಹೋಮ್ ಪೇಜ್ ಓಪನ್ ಮಾಡಿ ಅದರ ಲಿಂಕಲ್ಲಿ ನಾನು ಎಲ್ಲದನ್ನು ಹಾಕಿದ್ದೆ. ಸೊ ಅದು ನೀವೆಲ್ಲ ಕನೆಕ್ಟ್ ಆಗ್ತಾ ಹೋಗಿ ನೋಡಿ. ಈಗ ಡೆಫಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಸಂವಿಧಾನದ ವ್ಯಾಖ್ಯಾನ. ಕೇಳಿದನ್ನು ಕ್ವಶನ್ಸ್ಗಳನ್ನು ನೋಡಿದ್ರಲ್ವಾ, ಡಿಫೈನ್ ಕಾನ್ಸ್ಟಿಟ್ಯೂಷನ್, ಕೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಡಿಫೈನ್ ಕಾನ್ಸ್ಟಿಟ್ಯೂಷನ್, ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಡಿಫೈನ್ ಕಾನ್ಸ್ಟಿಟ್ಯೂಷನ್, ಈಸ್ ದಿಸ್ ಫೆಡರಲ್, ಈಸ್ ದಿಸ್ ಕ್ವಾಸಿ ಫೆಡರಲ್, ಈ ಥರ ಕ್ವಶನ್ ರೈಸ್ ಮಾಡ್ತಾನಂದೆ ಅಲ್ವಾ. ಆ ಟೈಮಲ್ಲಿ ನೀವು ಒಂದು ಡೆಫಿನೇಷನ್ ಬರೀಬೇಕು. ಡೆಫಿನೇಷನ್ ಅಂದರೆ ವ್ಯಾಖ್ಯಾನ, ಮೀನಿಂಗ್ ಬೇರೆ, ಡೆಫಿನೇಷನ್ ಬೇರೆ. ಆಬ್ವಿಯಸ್ಲಿ ನಿಮಗೆಲ್ಲ ಇದು ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ, ಯಾಕಂದರೆ ನೀವೆಲ್ಲ PUC ಎಲ್ಲ ಮುಗಿಸ್ ಬಂದಿರ್ತೀರಾ. ಸೊ ಎರಡರದ್ದು ಅರ್ಥ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಾಂದರೆ ಕಮೆಂಟ್ ಮಾಡಿ ಹೇಳಿ, ಅದಕ್ಕೆ ಒಂದು ಸಪ್ರೇಟು ಒಂದು ವಿಡಿಯೋ ಮಾಡೋಣ. ಇವಕ್ಕೆಲ್ಲ ಅರ್ಥ ಏನು, ಕಮೆಂಟ್ ಏನು, ಎಲಾಬ್ರೇಟ್ ಏನು, ಡೆಫಿನೇಷನ್ ಅಂದರೆ ಏನು, ಎಕ್ಸ್ಪ್ಲೈನ್ ಅಂದರೆ ಯಾವ ಥರ ಮಾಡಬೇಕು, ಇಲ್ಲ ಕ್ವಶನ್ಸ್ಗಳನ್ನೇ ಹೇಗೆ ಆನ್ಸರ್ ಮಾಡಬೇಕು ಎಕ್ಸಾಮ್ಸ್ಗಳಲ್ಲಿ ಅನ್ನೋದನ್ನು ಕೂಡ ಬೇಕಾದರೆ ಒಂದು ವಿಡಿಯೋ ಮಾಡೋಣ, ಹಾಕ್ತೇವೆ. ಕಮೆಂಟ್ ಮಾಡಿ ಹೇಳಿ ಒಂದ್ಸಲ, ಬೇಕು ಈ ಥರ ರಿಕ್ವೈರ್ಮೆಂಟ್ ಇದೆ ಅಂತೇಳಿ. ಈಗ ನೋಡಿ, ಇದನ್ನು ಅರಿಸ್ಟಾಟಲ್ ಹೇಳಿದ್ದಾರೆ, ಅಕಾರ್ಡಿಂಗ್ ಟು ಉಲ್ಸ್ಲೆ ಅಂತ ಅವ್ರು ಹೇಳಿದ್ದಾರೆ, ಆಮೇಲೆ ಆಸ್ಟಿನ್ ಅಂತ ಹೇಳಿದ್ದಾರೆ. ಈ ಮೂರಿದೆಯಲ್ಲ ಟೆಕ್ನಿಕಲ್ ಡೆಫಿನೇಷನ್ಸ್. ಇದರಲ್ಲಿ ಏನಿದೆ ಅಂತೇಳಿ ನೀವು ಒಂದ್ಸಲ ನೋಡಿಕೊಂಡ್ರೆ ಅರ್ಥ ಆಗೋದಕ್ಕಿಂತ ಮುಂಚೆ ನಾನು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಂದರೆ ಹೇಳ್ತೀನಿ. ನೋಡಿ, ನಮ್ಮ ಹತ್ರ ಇಲ್ಲೀಗ ಕಾನ್ಸ್ಟಿಟ್ಯೂಷನ್ ಇದೆ. ಓಕೆ, ಈ ಕಾನ್ಸ್ಟಿಟ್ಯೂಷನ್ ಬುಕ್ ಎಲ್ಲ ಇದೆ. ಇಲ್ಲಿ ಜನ ಇದ್ದಾರೆ ಅಂತಂದ್ರೆ ಯಾರಿದ್ದಾರೆ ಹೇಳಿ, ಇಲ್ಲಿ ಪೀಪಲ್ಸ್ ಇದ್ದಾರೆ. ಓಕೆ, ಈ ಕಡೆ ಯಾರಿದ್ದಾರೆ, ನಿಮ್ಮ ಹತ್ರ ಗೌರ್ಮೆಂಟ್ ಇದೆ, ಏನು ಸರ್ಕಾರ ಇದೆ. ಈಗ ಸರ್ಕಾರ ಇದರಿಂದ ಪವರ್ಸ್ ತಗೊಳುತ್ತೆ, ಜನ ಇದರಿಂದ ರೈಟ್ಸ್ ತಗೊತಾರೆ. ಹಾಗೆ ಸರ್ಕಾರ ಜನರಿಗೆ ಏನು ಕೊಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಯಾರು ಮಾಡ್ತಾರೆ, ಈ ಕಾನ್ಸ್ಟಿಟ್ಯೂಷನ್ ಮಾಡುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಡೆಫಿನೇಷನ್ ಯಾವ ಥರ ತಗೋಬೇಕು ಅಂತಂದರೆ, ಸರ್ಕಾರ ಮತ್ತು ಜನಗಳ ಮಧ್ಯೆ ಇರುವಂತಹ ಸಂಬಂಧ, ಸರ್ಕಾರ ಮತ್ತು ಜನಗಳ ಮಧ್ಯೆ ಇರುವಂತಹ ಸಂಬಂಧ. ಅರ್ಥ ಆಗ್ತಿದೆಯಲ್ಲ, ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಂದ್ಸಲ ನೋಡೋಣ. ದ ರಿಲೇಶನ್ಶಿಪ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ಪೀಪಲ್ ಟುವಾರ್ಡ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ವಿತ್ ಪವರ್ಸ್ ಅಂತ ತಗೊಳ್ಳಿ. ಓಕೆ, ಸಿಂಪಲ್ ಆಗಿ ಬೆಸ್ಟ್ ಡೆಫಿನೇಷನ್ ಇದೆ. ಈ ಡೆಫಿನೇಷನ್ನ ನೀವು ಬರ್ಬಿಡಿ. ಇಲ್ಲ ನಾನು ಟೆಕ್ನಿಕಲ್ ಆಗಿ ಬರೀತೀನಿ ಅಂತಂತಂದರೆ ಇಲ್ಲಿ ನಾನು ಡೆಫಿನೇಷನ್ಗಳನ್ನು ಕೊಟ್ಟಿದ್ದೀನಿ. ಇವೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಬುಕ್ಸ್ಗಳಲ್ಲಿದೆ, MP ಜೈನ್ ಅಂತೆಲ್ಲ ಬರುತ್ತೆ ಸ್ಟ್ಯಾಂಡರ್ಡ್ ಬುಕ್ಸ್, ಆ ಬುಕ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇಲ್ಲಿ ಕೊಡುವಂಥ ಎಲ್ಲ ಮೆಟೀರಿಯಲ್ ಕೂಡ ಮೋಸ್ಟ್ ಸ್ಟ್ಯಾಂಡರ್ಡ್ ಮೆಟೀರಿಯಲನ್ನು ತೊಗೊಂಡು ನಿಮ್ಗೆ ರೆಫರ್ ಮಾಡಿ ಕೊಡ್ತಾ ಇರೋದು. ಓಕೆ, ಇದರಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಇದೊಂದು ಸಿಟಿಸನ್ಸಿಗಿರುವಂಥ ಕಾಂಪೊನೆಂಟ್ ಪಾರ್ಟ್ಸ್ಗಳು ಅಂತ ಹೇಳಿದ್ದಾರೆ. ಮತ್ತು ಇವರೇನು ಹೇಳಿದ್ದಾರೆ ಅಂತಂದರೆ ಪವರ್ಸ್ ಆಫ್ ದ ಗೌರ್ಮೆಂಟ್ ಅಂತ ಹೇಳಿದ್ದಾರೆ, ಪ್ರಿನ್ಸಿಪಲ್ಸ್ ತತ್ವಗಳು ಏನು ಅಂತ ಹೇಳಿದ್ದಾರೆ. ಮತ್ತು ಇವರೇನು ಹೇಳಿದ್ದಾರೆ, ಸ್ಟ್ರಕ್ಚರ್ ಆಫ್ ಸುಪ್ರೀಂ ಗೌರ್ಮೆಂಟ್ ಯಾವ ರೀತಿ ಸ್ಟ್ರಕ್ಚರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಡೆಫಿನೇಷನ್ಸನ್ನು ನಾನು ಹೇಳಿದ ಈ ಮೀನಿಂಗ್ ಮೇಲೆ ಇಲ್ಲಿ ನಾನು ಏನು ಮೀನಿಂಗ್ ಹೇಳಿದೆ ಗೊತ್ತಾ ನಿಮಗೆ, ಇಬ್ಬರು ಜನ ಮತ್ತು ಗೌರ್ಮೆಂಟ್ ಇಬ್ಬರು ಮಧ್ಯೆ ಸಂಬಂಧ ಅದು. ಆ ಸಂಬಂಧ ಯಾವ ರೀತಿ ಇರಬೇಕು, ಎಷ್ಟು ಮಟ್ಟಿಗೆ ಇರಬೇಕು, ಪವರ್ಸ್ ಏನು, ರೈಟ್ಸ್ ಏನು, ಡ್ಯೂಟೀಸ್ ಏನು, ಇದೆಲ್ಲದನ್ನು ಕೂಡ ಬರೆದಿಟ್ಟು ಇಬ್ಬರು ಮಧ್ಯೆ ಸಂಬಂಧವನ್ನು ಕಲ್ಪಿಸುವಂತಹ ಒಂದು ವ್ಯವಸ್ಥೆನೇ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಅಂತ ನಾನು ಹೇಳ್ತೇನೆ. ಸೊ ಇದೇ ರೀತಿ ನೀವು ಡೆಫಿನೇಷನ್ ಬರೆದ್ರು ಓಕೆ, ಇಲ್ಲ ನಾನು ಟೆಕ್ನಿಕಲ್ ಆಗಿ ಬರೀತೀನಿ ಅಂದರೆ ಪಕ್ಕದಲ್ಲಿದೆ, ಇದನ್ನು ನೋಡ್ಕೊಂಡ್ಬಿಟ್ಟು ನೀವು ಟೆಕ್ನಿಕಲ್ ಆಗಿ ಬರೀ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ಸ್ ಅಲ್ಲಿ ನೋಡಿದ್ರಲ್ವಾ, ಕೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇತ್ತು. ಕೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಫ್ಲೆಕ್ಸಿಬಲ್ ಕೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಮೊದಲನೇದು ವಿಧಗಳು ಅಥವಾ ರೀತಿಗಳು ಅಂತ ಕರಿತೀವಲ್ವಾ. ಕನ್ನಡದಲ್ಲಿ ಇದೆ ನೋಡಿ, ಇಲ್ಲೇ ಸೈಡಿಗಿದೆ ವಿಧಗಳು. ಯಾವ್ಯಾವ ವಿಧಗಳಿದೆ ಕಾನ್ಸ್ಟಿಟ್ಯೂಷನ್, ಯಾವ್ಯಾವ ವಿಧಗಳಿದೆ. ಈಗ ನಮ್ಮ ದೇಶದಲ್ಲಿ ಇರುವಂಥ ಕಾನ್ಸ್ಟಿಟ್ಯೂಷನ್ ಎಲ್ಲ ದೇಶದಲ್ಲೂ ಇರುತ್ತಾ, ಇಲ್ಲ. ನಮ್ಮ ದೇಶದಲ್ಲಿ ಒಂಥರ ಇದೆ ಅಂತಂದ್ರೆ ಬೇರೆ ದೇಶದಲ್ಲಿ ಇನ್ನೊಂಥರ ಇರುತ್ತೆ. ಈಗ ಪಾಕಿಸ್ತಾನದಲ್ಲಿ ಒಂಥರ ಇದೆ, ಶ್ರೀಲಂಕಾದಲ್ಲಿ ಒಂಥರ ಇದೆ, ಅದಾದ್ಮೇಲೆ ನೇಪಾಳದಲ್ಲಿ ಒಂಥರ ಇರುತ್ತೆ, ನಿಮಗೆ ಬಾಂಗ್ಲಾದಲ್ಲಿ ಒಂಥರ ಇರುತ್ತೆ. ಸೊ ಈ ರೀತಿ ಚೀನಾದಲ್ಲಿ ಒಂಥರ ಇರುತ್ತೆ, US ಅಲ್ಲಿ ಒಂಥರ ಇರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಅವರವರ ಕಾನ್ಸ್ಟಿಟ್ಯೂಷನ್ಗಳನ್ನು ಮಾಡ್ಕೊಂಡ್ರೆ ಡಿಪೆಂಡ್ಸ್ ಅಪಾನ್ ಅಲ್ಲಿನ ಸಿಚುವೇಶನ್. ಅವ್ರಿಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂಡಿರ್ತಾರೆ. ಆ ಥರ ಮಾಡಿದಾಗ ಬ್ರಾಡ್ಲಿ ಆಗಿ ಎಲ್ಲ ಕಾನ್ಸ್ಟಿಟ್ಯೂಷನ್ಗಳನ್ನು ನಾವು ಡಿವೈಡ್ ಮಾಡೋಣ. ಸೊ ಇಡೀ ವರ್ಲ್ಡಲ್ಲಿ ಇರುವಂಥ ಕಾನ್ಸ್ಟಿಟ್ಯೂಷನ್ಗಳನ್ನು ಡಿವೈಡ್ ಮಾಡಿದಾಗ ಈ ರೀತಿಯಾಗಿ ಡಿವೈಡ್ ಮಾಡ್ಬೋದು ನಾವು. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ರಿಜಿಡ್ ಕಾನ್ಸ್ಟಿಟ್ಯೂಷನ್, ಫೆಡರಲ್ ಕಾನ್ಸ್ಟಿಟ್ಯೂಷನ್, ಯೂನಿಟರಿ ಕಾನ್ಸ್ಟಿಟ್ಯೂಷನ್, ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್, ಪ್ರೆಸಿಡೆನ್ಷಿಯಲ್ ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್. ಕನ್ನಡದಲ್ಲಿ ಇಲ್ಲಿದೆ ಸರ್, ನಾನು ಮತ್ತೆ ರಿಪೀಟ್ ಮಾಡಲ್ಲ, ಒಂದ್ಸಲ ನೋಡ್ಕೊಳ್ಳಿ ನೀವು ಆಯ್ತಾ. ಸೊ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಬರದೇ ಇರಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಬರ್ದಿದೆ ತಾನೆ, ಯಾಕೆ 395 ಆರ್ಟಿಕಲ್ಸ್ ಇದೆ ಅಂತ ಹೇಳ್ತೀವಲ್ವ ನಾವು. ಇದೆಲ್ಲ
ಬರ್ದಿಟ್ಟಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್. ಆ ಥರ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಬರ್ದಿಟ್ಟಿರಲ್ಲ, ಹೀಗೆ ಬಾಯ್ಮತ್ತಲ್ಲಿ ನಡೀತಾ ಇರುತ್ತೆ. ಹೌದು, ಇದೆ ಆ ಥರ ಕಾನ್ಸ್ಟಿಟ್ಯೂಷನ್, ಅದು ಒನ್ ಟೈಪ್ ಆಫ್ ಕಾನ್ಸ್ಟಿಟ್ಯೂಷನ್. ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಯಾವಾಗ ಬೇಕಾವಾಗ ಅಮೆಂಡ್ ಮಾಡ್ಬೋದು, ಅಂದ್ರೆ ಏನ್ ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು, ಅದನ್ನ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತೀವಿ. ರೆಜ್ಯೂಡ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ನ ಆಪೋಸಿಟ್ ವರ್ಡ್ ಅದು. ಅಂತಂದ್ರೆ ಇದನ್ನ ಅಮೆಂಡ್ ಮಾಡಕ್ ಆಗದೇ ಇಲ್ಲ, ತಿದ್ದುಪಡಿ ಮಾಡೋ ಹಾಗೆ ಇಲ್ಲ ಅಂತಂದ್ರೆ ಒಂದು ಸಲ ಬರ್ದ್ಮೇಲೆ ಫಿಕ್ಸ್, ಆ ಥರ ಮಾಡಿಬಿಟ್ಬಿಡೋದು, ಅದು ನಾವು ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದಾದ್ಮೇಲೆ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಇದನ್ನ ಕನ್ನಡದಲ್ಲಿ ಏನಂತಾರೆ ಅಂತಂದ್ರೆ ಸಂಯುಕ್ತ ಸಂವಿಧಾನ ಅಂತ ಕರೀತಾರೆ. ಇಲ್ಲಿ ಟೈಪಿಂಗ್ ಮಾಡ್ಬೇಕಾದ್ರೆ ಮತ್ತೆ ಫೆಡರಲ್ ಅಂತಾನೆ ಬಂದಿದೆ, ಇದನ್ನ ಸಂಯುಕ್ತ ಅಂತ ತಗೊಳ್ಳಿ. ಓಕೆ, ಸಂಯುಕ್ತ ಸಂವಿಧಾನ ಅಂತಂತ ಏನು ಅಂತಂತಂದ್ರೆ ರಾಜ್ಯ ಮತ್ತು ರಾಷ್ಟ್ರಗಳು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅಂತ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಇಲ್ವಾ, ಈಗ ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟು, ನಮ್ಮ ಇಂಡಿಯಾದಲ್ಲಿ ಒಂದು ಗೌರ್ಮೆಂಟು, ಈ ತರ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರಲ್ಲ, ಇದನ್ನ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಓಕೆ, ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಅಂದ್ರೆ ಒಂದು 4-5 ದೇಶಗಳು ಸೇರ್ಕೊಳ್ಳೋದಪ್ಪ, 4-5 ದೇಶಗಳು ಸೇರ್ಕೊಂಡು ಒಂದು ಫಾರ್ಮ್ ಮಾಡ್ಕೊಳ್ಳೋದು. ಉದಾಹರಣೆಗೆ USSR ಅಂತ ಕೇಳಿರ್ಬೋದು ನೀವು, ಫಸ್ಟಿಗಿತ್ತು, ಈಗೆಲ್ಲ ರಷ್ಯಾ ಉಕ್ರೇನ್ ಅಂತೆಲ್ಲ ಡಿವೈಡ್ ಆಗ್ಬಿಟ್ಟಿದೆ. ಅವಾಗೆಲ್ಲ ಫಸ್ಟಿಗೆ ಇವರೆಲ್ಲರೂ ಕೂಡ ಸೇರ್ಬಿಟ್ಟು ಒಂದೇ ಒಂದು ಸಂಸ್ಥೆ ನಮ್ಮ ತರ ಮಾಡ್ಕೊಂಡು ದೊಡ್ಡ ರಾಷ್ಟ್ರವಾಗಿ ಮಾಡ್ಕೊಂಡು ಒಕ್ಕೂಟ ಮಾಡ್ಕೊಂಡಿದ್ರು. ಇದನ್ನೇ ನಾವು ಸಂಯುಕ್ತ ಸರ್ಕಾರ ಅಂತ ಕರಿತೀವಿ, ಇಲ್ಲ ಅಂತಂದ್ರೆ ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಓಕೆ, ಆಮೇಲೆ ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಓಕೆ, ಗಣರಾಜ್ಯ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸಿಂಪಲ್ ಆಗಿ ನಿಮಗೆ ವರ್ಡ್ ನೋಡ್ಬಿಟ್ಟು ಏನು ಎಕ್ಸ್ಪ್ಲನೇಷನ್ ಬರುತ್ತೆ ಅಷ್ಟು ಬರಿತಾ ಹೋಗಿ ಅಷ್ಟೇ. ಆಮೇಲೆ ಪ್ರೆಸಿಡೆಂಟಿಯಲ್ ಕಾನ್ಸ್ಟಿಟ್ಯೂಷನ್ ಅಂತಿದೆ, ಅಧ್ಯಕ್ಷೀಯ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಈಗ USA ಇದೆಯಲ್ವಾ, ಅದು ಪ್ರೆಸಿಡೆನ್ಷಿಯಲ್ ಕಾನ್ಸ್ಟಿಟ್ಯೂಷನ್. ಯಾಕೆ, ಅಲ್ಲಿ ಪ್ರೆಸಿಡೆಂಟ್ ಇರ್ತಾರಲ್ವಾ, ಆ ಪ್ರೆಸಿಡೆಂಟೇ ಮೋಸ್ಟ್ ಚೀಫ್ ಅಲ್ಲಿ. ಓಕೆ, ಅವರೇ ಚೀಫ್ ಕಮಾಂಡ್ ಇರುತ್ತೆ ಇಲ್ಲಿ. ಸೊ ಅಲ್ಲಿರುವಂಥ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಷನ್, ನಮ್ಮ ಇಂಡಿಯಾದಲ್ಲಿ ಇದೆ ಅಲ್ವಾ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಒಂದು ಪಾರ್ಲಿಮೆಂಟ್ ಇರುತ್ತೆ, ಆ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾ ಇರುತ್ತೆ, ರಾಜ್ಯಸಭಾ ಇರುತ್ತೆ. ಸೊ ಇವರೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಆ್ಯಕ್ಟ್ಗಳನ್ನ ಪಾಸ್ ಮಾಡ್ತಾರೆ. ಸೊ ಈ ಥರ ಏನಾದರೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ಕೊಂಡಿದ್ರೆ ನಾವು ಅದು ನಾವೇನಂತ ಕರಿತೀವಿ ಅಂತಂದ್ರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇದಿಷ್ಟು ಕೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಈಗ ನೆಕ್ಸ್ಟ್ ನಾವು ಬಂದ್ಬಿಟ್ಟು ನಿಮ್ಗೆ ಒಂದು ಕ್ವಶನ್ ರೈಸ್ ಆಗಿತ್ತಲ್ಲಿ, ಆ ಕ್ವಶನ್ ನಾನು ಏನಂತ ಹೇಳ್ತೀನಿ, ಆ ಕ್ವಶನ್ ನೋಡ್ಬಿಟ್ಟು ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ನೀದರ್ ಫೆಡರಲ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ನೀದರ್ ಫೆಡರಲ್ ನಾರ್ ಯೂನಿಟರಿ, ಇಟ್ಸ್ ಕ್ವಾಸಿ ಫೆಡರಲ್ ಅಂತ ಇದೆ. ಸೊ ಈ ಕ್ವಶನ್ಗೆ ಆನ್ಸರ್ ಬರೀಬೇಕಾದ್ರೆ ನೀವು ಫಸ್ಟ್ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಬರೀಬೇಕು, ಆಮೇಲೆ ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಬರೀಬೇಕು. ಅದಾದ್ಮೇಲೆ ಇವೆರಡರ ಮಧ್ಯೆ ಇರುವಂತಹ ಕ್ವಾಸಿ ಫೆಡರಲ್ ಅಂದ್ರೆ ಏನು ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಆಗ ನಿಮ್ಮ ಆನ್ಸರ್ ಸರಿ ಇರುತ್ತೆ. ಈಗ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತಂತಂದ್ರೆ ನಾನು ನಿಮಗೆ ಹೇಳ್ಬೇಕಾದ್ರೆ ಅಲ್ಲಿ ಹೇಳಿದೆ USA, ಕೆನಡಾ, ಆಸ್ಟ್ರೇಲಿಯಾ, ನೈಜೀರಿಯಾ. ಇಲ್ಲಿ ಯಾವ ತರ ಗೊತ್ತಾ, ಇಲ್ಲಿ ನಾನು ಹೇಳೋದನ್ನ ನೋಡಿ ಫಸ್ಟ್, ನೀವು ಓದ್ತಾ ಹೋದ್ರೆ ಅರ್ಥ ಆಗಲ್ಲ. ನಾ ಇದನ್ನ ಹೇಳಿದ ಮೇಲೆ ಆಮೇಲೆ ನಾನು ಅದನ್ನ ಒಂದ್ಸಲ ಓದ್ಬಿಟ್ಟು ನಿಮ್ಗೆ ಅರ್ಥ ಮಾಡಿಸ್ತೇನೆ. ಇಲ್ಲಿ ನೋಡಿ, ಈಗೇನಂದ್ರೆ ಫೆಡರಲ್ ಅಲ್ಲಿ US ದಲ್ಲಿ ಹೇಗೆ ನಡೆಯುತ್ತೆ ಗೊತ್ತಾ, ಅಮೆರಿಕದಲ್ಲಿ ಸ್ಟೇಟಿಗೆ ಒಂದು ಸಿಟಿಸನ್ಶಿಪ್ ಇದೆ, ಸೆಂಟ್ರಲ್ಗೆ ಒಂದು ಸಿಟಿಸನ್ಶಿಪ್ ಇದೆ. ಸ್ಟೇಟು ಸೆಂಟ್ರಲ್ ಬೇರೆ ಬೇರೆ ಆಗಲಿ, ಡಬಲ್ ಸಿಟಿಸನ್ಶಿಪ್, ಈ ಥರ ಏನಾದರೂ ಇತ್ತು ಅಂತಂದರೆ ಅದನ್ನು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ನಾವು. ಸೊ ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಇಲ್ಲಿ ಆ ಥರ ಅಲ್ಲ, ಫಿಕ್ಸು, ಸೆಂಟ್ರಲ್ ಒಂದೇ ಒಂದಿರುತ್ತೆ, ಅಲ್ಲಿ ಯಾವುದೇ ರೀತಿ ಸ್ಟೇಟ್ ಗೀಟ್ ಏನೂ ಇರಲ್ಲ. ಏನು ಕಂಟ್ರೋಲ್ ಇದ್ರೂ ಕೂಡ ಸೆಂಟ್ರಲಿಂದನೇ ಕಂಟ್ರೋಲ್ ಆಗುತ್ತೆ, ಅದನ್ನು ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಈಗ ನಾವು ಓದೋಣ. ಅಂಡರ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಎಕ್ಸಿಸ್ಟ್ ಎ ಡಿವಿಷನ್ ಆಫ್ ಪವರ್. ನೋಡಿ, ಡಿವಿಷನ್ ಆಫ್ ಪವರ್ ಬಿಟ್ವೀನ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ದ ಇಂಡಿವಿಜುವಲ್ ಸ್ಟೇಟ್ ಆಫ್ ದ ಪ್ರಾವಿಷನ್ಸ್ ವಿಚ್ ಮೇಕ್ಸ್ ದ ಫೆಡರೇಷನ್. ಅಂತಂದ್ರೆ ಡಿವಿಷನ್ ಆಫ್ ಪವರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಡಿವೈಡ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟಿಗೂ ಡಿವೈಡ್ ಆಗಿದೆ, ಸ್ಟೇಟ್ ಗೌರ್ಮೆಂಟಿಗೂ ಡಿವೈಡ್ ಆಗಿದೆ. ಸಪ್ರೇಟ್ ಪವರ್, ಅವ್ರು ಇಷ್ಟ ಬಂದಿದ್ದು ಅವರೆಲ್ಲ ಆ್ಯಕ್ಟ್ ಎಲ್ಲ ಪಾಸ್ ಮಾಡ್ಕೊತಾರೆ. ಯಾರ ಮೇಲೆ ಯಾರು ಕಂಟ್ರೋಲ್ ಇಲ್ಲ, ಸ್ಟೇಟ್ ಮೇಲೆ ಸೆಂಟ್ರಲ್ ಕಂಟ್ರೋಲ್ ಇಲ್ಲ, ಸೆಂಟ್ರಲ್ ಮೇಲೆ ಸ್ಟೇಟ್ ಕಂಟ್ರೋಲ್ ಇಲ್ಲ. ಇದು ಫೆಡರಲ್ ಕಾನ್ಸ್ಟಿಟ್ಯೂಷನ್. ಎಕ್ಸಾಂಪಲ್ USA ಕೆನಡಾದಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, ನೈಜೀರಿಯಾದಲ್ಲಿದೆ, ಮಲೇಷಿಯಾ, ಜರ್ಮನಿ ಎಕ್ಸೆಟ್ರಾ, ಸ್ವಿಟ್ಜರ್ಲ್ಯಾಂಡಲ್ಲೆಲ್ಲ ಇದೆ. ಇದು ಸಮ್ ಕ್ಯಾರೆಕ್ಟರಿಕ್ಸ್, ಅದೇ ಗುಣಲಕ್ಷಣಗಳು ಏನೇನು ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಈ ಗುಣಲಕ್ಷಣಗಳು ನೀವು ಏನಾದರೂ ನೋಡಿದಾಗ ಡಿವಿಷನ್ ಆಫ್ ಪವರ್ಸ್ ಇದೆ, ಡೆಫಿನೇಷನ್ ನೋಡಿದ್ರಲ್ವಾ ಮೇಲ್ಗಡೆ ನೀವು, ಡಿವಿಷನ್ ಆಫ್ ಪವರ್ಸ್ ಅಂತಂದ್ರೆ ಪವರ್ಸ್ಗಳನ್ನ ಡಿವೈಡ್ ಮಾಡಿರ್ತಾರೆ, ಸೆಂಟ್ರಲ್ಗೆ ಬೇರೆ, ಸ್ಟೇಟಿಗೆ ಬೇರೆ ಅಂತ. ಡಿವಿಷನ್ ಆಫ್ ಸವರ್ನಿಟಿ ಇದೆ, ಸಾರ್ವಭೌಮತ್ವನೂ ಕೂಡ ಡಿವೈಡ್ ಮಾಡಿರ್ತಾರೆ ಇಲ್ಲಿ. ಓಕೆ, ಅದನ್ನು ಕೂಡ ಡಿವೈಡ್ ಮಾಡಿರ್ತಾರೆ. ಡ್ಯುಯಲ್ ಸಿಟಿಸನ್ಶಿಪ್ ನ ಹೇಳಿದೆ, ಅಮೆರಿಕದಲ್ಲಿ ಎರಡೆರಡು ಸಿಟಿಸನ್ಶಿಪ್ ಕೊಡ್ತಾರೆ ಅಂತ ನೀವು ಕೇಳಿರ್ತೀರ. ಅದನ್ನೆಲ್ಲ ಸ್ಟೇಟಲ್ಲಿ ಒಂದಂತೆ ಅಲ್ಲೊಂದಂತೆ ಪೌರತ್ವ ಕೊಡ್ತಾರಂತೆ ಅಂತ, ಅದೇ ಕಾನ್ಸೆಪ್ಟ್ ಇದು, ಎರಡೆರಡು ಬೇರೆ ಬೇರೆ ಕೊಡ್ತಾರೆ. ಆಮೇಲೆ ಡ್ಯುಯಲ್ ರೆಪ್ರೆಸೆಂಟೇಷನ್ ಅಂತ ಇದೆ, ಪ್ರಾತಿನಿಧ್ಯ. ಅಂದ್ರೆ ಇಲ್ಲಿ ನೋಡಿ, ಸ್ಟೇಟ್ ಅಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಬೇರೆ ಇರ್ತಾನೆ, ಸೆಂಟ್ರಲ್ ಒಬ್ಬ ರೆಪ್ರೆಸೆಂಟೇಟಿವ್ ಬೇರೆ ಇರ್ತಾನೆ. ಇವನು ಕೂಡ ಪವರ್ಸ್ ಇದೆ, ಇವನಿಗೂ ಪವರ್ ಇದೆ, ಇವನೇ ಬೇರೆ ಲೆಕ್ಕಾಚಾರ, ಹಿಂದೆ ಬೇರೆ ಲೆಕ್ಕಾಚಾರ, ಈ ತರ. ಸುಪ್ರಿಮ್ಯಾಸಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ.
ಸುಪ್ರಿಮ್ಯಾಸಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ನೇ ಹೈಯೆಸ್ಟು, ಅದೇನು ಹೇಳುತ್ತೆ ಅದು ಫೈನಲ್, ಅದ್ರ ಮೇಲಿಲ್ಲ. ರೆಜಿಡ್ ಕಾನ್ಸ್ಟಿಟ್ಯೂಷನ್, ಅವೆಲ್ಲ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಗೊತ್ತಾ. ಅದರಲ್ಲಿ ರೆಜಿಡ್ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಇಲ್ಲೇನು ಒಂದ್ಸಲ ಮಾಡಿದ್ಮೇಲೆ ಮುಗೀತು, ಇದು ಅಮೆಂಡ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಕಷ್ಟ ಇರುವಂಥ ಕಾನ್ಸ್ಟಿಟ್ಯೂಷನ್ನು. ಈಗ ನನಗೆ ಅನ್ಸಿದ ಮಟ್ಟಿಗೆ ಫೆಡ್ರಲ್ ಅರ್ಥ ಆಯಿತು ಅನ್ಸುತ್ತೆ. ಫೆಡ್ರಲ್ಲು ಒಂದು ಲೆಕ್ಕಾಚಾರದಲ್ಲಿ ಎರಡು ಸಪ್ರೇಟು, ಸ್ಟೇಟು ಮತ್ತು ಸೆಂಟ್ರಲ್ಲು ಸಪ್ರೇಟಾಗಿ ಆಡಳಿತ ನಡೆಸೋದು. ಈಗ ಯೂನಿಟ್ರಿ ಹತ್ರ ಬಂದು ನಾನು ತೋರಿಸ್ತೇನೆ. ಯೂನಿಟರಿದಲ್ಲಿ ಏನು ಗೊತ್ತಾ, UK, ಸ್ಕಾಟ್ಲ್ಯಾಂಡ್, ವೆಲ್ಸ್, ಐಲ್ಯಾಂಡ್, ಇಂಗ್ಲೆಂಡ್, ಆಮೇಲೆ ಜಂಜಿಬಾರ್, ಮೈನ್ಲ್ಯಾಂಡ್, ತಾಂಜಾನಿಯಾ, ಇಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಯೂನಿಟರಿ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಯಲ್ಲಿ ನಿಮ್ಗೆ ನಡೆಯುತ್ತೆ. ಇದು ಹೇಗೆ ಅಂತಂದರೆ ಯೂನಿಯನ್ ಆಫ್ 2 or more ಸವೆರಿಯನ್ ಸ್ಟೇಟ್. ನಾನು ನಿಮಗೆ ಹೇಳಿದೆ USSR ಎಕ್ಸಾಂಪಲ್ ತೊಗೊಂಡಿದೆ ಗೊತ್ತಾ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳು ಸೇರಿ ಒಂದು ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡ್ತಾರೆ. ಸವೆರಿಯನ್ ಅಂತಂದರೆ ಸಾರ್ವಭೌಮತ್ವ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳು ಸೇರಿ ಒಂದು ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿ ಅದ್ರ ಮೂಲಕ ನಿಮ್ಗೆ ಏನು ಮಾಡ್ತಿತ್ತು ಅಂತಂದ್ರೆ ಅದು ಸರ್ಕಾರ ರಚನೆ ಮಾಡ್ಕೊಂಡು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿರುತ್ತೆ. ಇದ್ರ ಕ್ಯಾರೆಕ್ಟರ್ಸ್ ಏನೇ ಗೊತ್ತಾ, ಎಫೆಕ್ಟಿವ್ ಆಗಿರುತ್ತೆ ಕಾನ್ಸ್ಟಿಟ್ಯೂಷನ್. ಸಿಂಗಲ್ ಸಿಟಿಜನ್ಶಿಪ್ ಇರುತ್ತೆ. ಇಲ್ಲಿ ಡಬಲ್ ಸಿಟಿಜನ್ಶಿಪ್ ಇದೆ, ಇಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇದೆ. ಇಲ್ಲಿ ಫಾರಿನ್ ಅಫೇರ್ಸ್ ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಗೌರ್ಮೆಂಟ್ ಇರುತ್ತೆ, ಡಬಲ್ ಗೌರ್ಮೆಂಟ್ ಇರಲ್ಲ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು, ಸ್ಟೇಟ್ ಗೌರ್ಮೆಂಟ್ ಒಂದು. ಫ್ಲೆಕ್ಸಿಬಲ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಯಾವಾಗ ಬೇಕೋ ಅವಾಗ ಅಮೆಂಡ್ಮೆಂಟ್ ಮಾಡ್ಕೊತಾರೆ. ಹೌದು, ಈಗ ನಾನು ನಿಮಗೆ ಫೆಡರಲ್ ಅಂತ ಏನು ಹೇಳಿದೆ, ಯೂನಿಟರಿ ಅಂತ ಏನು ಹೇಳಿದೆ, ಇಂಡಿಯಾದಲ್ಲಿ ಯಾವ್ದು ನಡೀತಾ ಇದೆ ಇದೇ ಅಲ್ವಾ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇಂಡಿಯಾದಲ್ಲಿ ಇವೆರಡೂ ನಡೀತಾ ಇಲ್ಲ. ನೋ. ಮತ್ತು ಯಾವ್ದು ನಡೀತಾ ಇದೆ? ಇಂಡಿಯಾದಲ್ಲಿ ನಡೀತಾ ಇರೋದು ಕ್ವಾಸಿ ಫೆಡರಲ್ ಅಂತ. ಕ್ವಾಸಿ ಫೆಡರಲ್ ಅಂತ. ಸೊ ಏನಿದು ಕ್ವಾಸಿ ಫೆಡರಲ್ ಅಂತಂತಂದ್ರೆ ಕ್ವಶನ್ ರೈಸ್ ಆಗುತ್ತಲ್ವಾ ನಿಮಗೆ. ಸೊ ಕ್ವಾಸಿ ಫೆಡರಲ್ ಅಂತಂತಂದ್ರೆ ನಾವು ಇಲ್ಲಿ ಮೊದಲನೇ ನಿಮಗೇನು ಫೆಡರಲ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ, ಆ ಥರ ನಾವು ಸ್ವಲ್ಪ ಫೆಡರಲ್ ಸಿಸ್ಟಮ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಯೂನಿಟರಿ ಸಿಸ್ಟಮ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಮಿಕ್ಸ್ ನಮ್ಮದು. ನಮ್ಮ ಕಾನ್ಸ್ಟಿಟ್ಯೂಷನ್ ಅರ್ಥ ಮಾಡ್ಕೊಳ್ಳಿ, ಇವೆರಡರದ್ದು ಮಿಕ್ಸ್ಚರ್ ನಮ್ಮದು. ಈ ಕಡೆ ನಾವು ಫೆಡರಲ್ಲೂ ಅಲ್ಲ, ಕ್ವಾಸಿನ್ ಇದು ಯೂನಿಟರಿನೂ ಅಲ್ಲ. ಹೇಗೆ ಅಂತಂದರೆ ಈಗ ನೋಡಿ, ಕಾನ್ಸ್ಟಿಟ್ಯೂಷನ್ನ ಅಮೆಂಡೇ ಮಾಡೋಕ್ಕಾಗಲ್ಲ ಅಂತ ನಾನೇನಂದೆ ಫೆಡರಲ್ ಸಿಸ್ಟಮಲ್ಲಿ ಹೇಳಿದೆ. ಆದರೆ ನಮ್ಮ ದೇಶದಲ್ಲಿ ಅಮೆಂಡ್ಮೆಂಟ್ ಮಾಡ್ಬೋದು ತಾನೇ? ಯಾಕಂದರೆ ಈಗ 105 ಮೇಲ್ಗಡೆ ಅಮೆಂಡ್ಮೆಂಟ್ಗಳಾಗಿದೆ. 105 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಎಲ್ಲ ಕೇಳಿರ್ತೀರಲ್ವಾ. ಸೊ ಆ ಥರ ಅಮೆಂಡ್ಮೆಂಟ್ ಆಗಿದೆ ಅಂದಮೇಲೆ ಸೊ ಅಮೆಂಡ್ಮೆಂಟ್ ಮಾಡ್ಬೋದಲ್ವಾ. ಸೊ ನಮ್ಮದು ಫೆಡರಲ್ ಆಗಲಿಲ್ಲ. ಹೌದು, ಏನಾದರೂ ಫ್ಲೆಕ್ಸಿಬಲ್ ಥರ ರೆಜಿಡ್ ಆಗಿದೆ ಅಂತಂದರೆ ಅದು ಕೂಡ ಆಗಿಲ್ಲ. ಯಾಕೆ ಹೇಳಿ? ನಮ್ಮದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಇದೆ, ಸ್ಟೇಟ್ ಗೌರ್ಮೆಂಟು ಇದೆ. ಬೇರೆ ಬೇರೆ ಲೀಸ್ಟ್ ಅಂತ ಮಾಡಿಕೊಂಡು, ಸೆಂಟ್ರಲ್ ಲೀಸ್ಟು, ಸ್ಟೇಟ್ ಲೀಸ್ಟು, ಕನ್ಕರೆಂಟ್ ಲೀಸ್ಟ್ ಅಂತ 3 ಮಾಡಿಕೊಂಡು ಇವ್ರೇನು ಮಾಡಿದ್ದಾರೆ ಅಂತಂದರೆ ಬೇರೆ ಬೇರೆ ಲೀಸ್ಟು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಂತಂದರೆ ನಾವು ಯೂನಿಟರಿ ಅಂತ ಒಪ್ಕೊಳ್ಳೋಕ್ಕಾಗುತ್ತಾ? ಇಲ್ವಲ್ಲ. ಸೊ ನಾವೇನಾಗ್ಬಿಟ್ಟಿದ್ದೀವಿ ಅಂದರೆ ಈ ಥರ ಒಂದು 2-3 ಪಾಯಿಂಟ್ಗಳನ್ನು ನೀವು ಬರೆದ್ಬಿಟ್ಟು ಏನಂತ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಕನ್ಕ್ಲೂಷನಲ್ಲಿ, ಸೊ ವಿ ಆರ್ ನಾಟ್ ಫೆಡರಲ್ ಗೌರ್ಮೆಂಟ್ ಆ್ಯಂಡ್ ವಿ ಆರ್ ನಾಟ್ ಯೂನಿಟರಿ ಗೌರ್ಮೆಂಟ್. ಅರ್ಥ ಆಗ್ತಿದೆಯಾ ನಿಮಗೆ? ಈ ಕಡೆ ನಾವು ಫೆಡರಲ್ಲು ಅಲ್ಲ, ಯೂನಿಟರಿನೂ ಅಲ್ಲ, ನಾವು ಕ್ವಾಸಿ ಫೆಡರಲ್ಲು ಮಿಕ್ಸ್ ಆಗಿ ಅರೆ ಸಂಯುಕ್ತ ಅಂತ ಕನ್ನಡದಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಹೋಪ್ ನನಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ. ನೋಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾವು ಈ ಕಡೆ ಫಿಕ್ಸ್ ಆಗೂ ಇಲ್ಲ, ಈ ಕಡೆ ಹೇಗೆ ಬೇಕು ಅಮೆಂಡ್ ಮಾಡಿಲ್ಲ. ನಮಗೆ ಹೇಗೆ ಬೇಕಾಗಿ ಎರಡನ್ನೂ ಕೂಡ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ತಗೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಸೊ ಆ ಕ್ವಶನ್ಗೆ ಆನ್ಸರ್ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಗೊತ್ತಾಗಿಲ್ವಾ? ಮತ್ತೊಂದ್ಸಲ ಬ್ಯಾಕ್ ಕೊಟ್ಟು ಮತ್ತೊಂದ್ಸಲ ಪಾಸ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸಮ್ಟೈಮ್ಸ್ ಏನು ಗೊತ್ತಾ, ಶಾರ್ಟ್ ನೋಟಿಗೆ ಬರ್ಬಿಡಿ ಅಂತ ಕೇಳ್ಬಿಡ್ತಾನೆ ಕಾನ್ಸ್ಟಿಟ್ಯೂಷನಲಿಸಮ್ ಬಗ್ಗೆ. ಕಾನ್ಸ್ಟಿಟ್ಯೂಷನಲಿಸಮ್ ಅಂದ್ರೆ ಏನು ಅಂತಂದ್ರೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಾನು. ಈಗ ಹಿಟ್ಲರ್ ಕೇಳಿದಿರಲ್ವಾ ನೀವು? ಹಿಟ್ಲರ್ ಏನು ಅಂತಂದ್ರೆ ಅವನ ಹತ್ರನೂ ಕಾನ್ಸ್ಟಿಟ್ಯೂಷನ್ ಇತ್ತು. ಹಿಟ್ಲರ್ ಎಲ್ಲಿನವನು ಗೊತ್ತಿರ್ತಾನೆ, ಜರ್ಮನಿ, 2ನೇ ಮಹಾಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್, ಇವನೇ ಅಲ್ವಾ ದೂತ, ಸ್ಟಾರ್ಟ್ ಮಾಡ್ದನು ಇವನೇ ಅಲ್ವಾ. ಸೊ ಈ ಹಿಟ್ಲರ್ ಹತ್ರ ಏನಿತ್ತು ಅಂದರೆ ಅವನು ಜರ್ಮನಿ ಅವನಲ್ವಾ, ಅವನ ಹತ್ರ ಕಾನ್ಸ್ಟಿಟ್ಯೂಷನ್ ಇತ್ತು ಅವನ ಹತ್ರ ಕಾನ್ಸ್ಟಿಟ್ಯೂಷನ್. ಆದರೆ ಆ ಕಾನ್ಸ್ಟಿಟ್ಯೂಷನ್ನು ಜನರಿಗೆ ಒಳ್ಳೇದಾಗೋ ಥರ ಇತ್ತಾ? ವ್ಯವಸ್ಥೆಗಳನ್ನು ಕೊಡ್ತಾ ಇದ್ನ ಸರಿಯಾಗಿ? ಅಥವಾ ಏನಾದರೂ ಅಲ್ಲಿನ ಜನಗಳಿಗೆ ತನ್ನ ಪವರನ್ನು ಜಾಸ್ತಿ ಯೂಸ್ ಮಾಡ್ತಿದ್ನ? ಅಂದರೆ ಯಾವ ಥರ ಅಂತಂದರೆ ಈಗ ರೀಸೆಂಟಾಗಿ ನೀವೆಲ್ಲ ಕೇಳ್ದಂಗೆ ಸೌತ್ ಕೊರಿಯಾದಲ್ಲೆಲ್ಲ ಕೇಳಿದಿರಲ್ವ, ಕೇಳಿರ್ತೀರ. ಹೇಗೆ ಅಂತಂದರೆ ಹೇಳ್ದಾಗೆ ಆಗಬೇಕು, ಇದೇ ಥರ ಇರಬೇಕು, ತನ್ನ ಪವರ್ಸ್ನ ಎಕ್ಸ್ಟ್ರೀಮಾಗಿ ಯೂಸ್ ಮಾಡೋದಪ್ಪ. ಆ ಥರ ಎಕ್ಸ್ಟ್ರೀಮಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ? ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಬರುತ್ತಾ? ನಾನು ನಿಮಗೆ ಕಾನ್ಸ್ಟಿಟ್ಯೂಷನ್ ಡೆಫಿನೇಷನ್ ಹೇಳಿದೆ ಅಲ್ವಾ, ಪೀಪಲ್ಲು ಮತ್ತು ಗೌರ್ಮೆಂಟ್ ಮಧ್ಯೆ ರಿಲೇಷನ್ಶಿಪ್ ಅಂತ. ಈ ರಿಲೇಷನ್ಶಿಪ್ ಯಾವಾಗ ಚೆನ್ನಾಗಿರುತ್ತೆ? ಜನರಿಗೆ ಏನು ಬೇಕು ಗೌರ್ಮೆಂಟ್ ಕೊಡ್ತಾ ಇರಬೇಕು, ಗೌರ್ಮೆಂಟ್ ಏನು ಬೇಕು ಜನರಿಗೆ ಕೊಡ್ತಾ ಇರಬೇಕು. ಇಲ್ಲಿ ಗೌರ್ಮೆಂಟ್ ನಾನೇ ರಾಜ ಅಂತ ಫೀಲ್ ಆಗಿಬಿಟ್ರೆ, ನಾನೇ ಕಿಂಗ್ ಅಂತ ಫೀಲ್ ಆಗಿಬಿಟ್ರೆ, ನಾನು ಯಾರ ಮಾತು ಕೇಳಲ್ಲ ಅಂತ ಫೀಲ್ ಆಗಿಬಿಟ್ರೆ ಅವಾಗ ಏನಾಗುತ್ತೆ ಗೊತ್ತಾ? ಅವಾಗ ನಿಮಗೆ ಶುರು ಆಗುತ್ತೆ ಕಾನ್ಸ್ಟಿಟ್ಯೂಷನಲಿಸಮ್ ಇಂದು ಪವರ್ಸು. ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತಂದರೆ ಎಷ್ಟರ ಮಟ್ಟಿಗಿದೆ ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದರೆ. ಸೊ ಅರ್ಥ ಏನು ಗೊತ್ತಾ?
ಕಾನ್ಸ್ಟಿಟ್ಯೂಷನ್ ಅನ್ನೋದು ಎಲ್ಲರ ಹತ್ರ ಇದೆ. ಆ ಕಾನ್ಸ್ಟಿಟ್ಯೂಷನ್ನ ಯಾವ ರೀತಿ ಬಳಸ್ಕೊತಾ ಇದ್ದೀರಾ ಅನ್ನೋ ಕಾನ್ಸೆಪ್ಟೇ ಕಾನ್ಸ್ಟಿಟ್ಯೂಷನಲಿಸಮ್. ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿ ಬಳಸ್ಕೊತಾ ಇದ್ದೀರಾ ಅಂತಂದ್ರೆ ಅದನ್ನ ಒಳ್ಳೆ ರೀತಿ ಬಳಸ್ಕೊತಾ ಇದ್ದೀರಾ, ದುರುಪಯೋಗ ಪಡಿಸ್ಕೊತಾ ಇದ್ದೀರಾ, ಅಥವಾ ಏನಾದರೂ ಜಾಸ್ತಿ ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ, ಅಥವಾ ಏನಾದರೂ ಹಕ್ಕುಗಳನ್ನ ಕೊಡದೇ ಇದ್ದೀರಾ, ಪವರ್ಸನ್ನ ಜಾಸ್ತಿ ಹಾಕ್ತಾ ಇದ್ದೀರಾ ಜನರ ಮೇಲೆ, ಇದನ್ನೇ ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಕರಿತೀವಿ ನಾವು. ಇಲ್ಲಿ ನೋಡಿ ಏನಂದ್ರೆ, ಈಗ ನೋಡಿ ಡಿಕ್ಟೇಟರ್ಶಿಪ್ ಅಂತ ಇದೆ. ವಿತ್ ಎ ಡಿಕ್ಟೇಟರ್ಶಿಪ್ ಅಂತಂತಂದ್ರೆ ಈಗ ಡಿಕ್ಟೇಟರ್ಶಿಪ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ, ಕಾನ್ಸ್ಟಿಟ್ಯೂಷನಲಿಸಮ್ ಇರಲ್ಲ ಅಂತಂದ್ರೆ ಅರ್ಥ ಆಯ್ತಾ ನಿಮಗೆ? ಡಿಕ್ಟೇಟರ್ಶಿಪ್ ಏನಂದ್ರೆ ನಾನು ಹೇಳಿದ್ದೇ ಆಗಬೇಕು, ಸರ್ವಾಧಿಕಾರಿ ಅಂತ ಟೈಮಲ್ಲಿ ಅವನ ಹತ್ರನೂ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಅದನ್ನ ಹೇಳಿದ್ದೇ ಆಗಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಎಲ್ಲಿದೆ? ಅದನ್ನೇ ಕಾನ್ಸ್ಟಿಟ್ಯೂಷನಲಿಸಮ್ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸಂವಿಧಾನಿಕತೆ. ಓಕೆ, ಸೊ ಎರಡನೇ ಪಾಯಿಂಟ್ ಏನು ಗೊತ್ತಾ ಇದರಲ್ಲಿ? ರಿಸ್ಟ್ರೈನ್ ದೋಸ್ ಪವರ್ಸ್ ಅಂತ ಇದೆ. ಅಂತಂದ್ರೆ ಈ ಕಾನ್ಸ್ಟಿಟ್ಯೂಷನಲಿಸಮ್ ಅನ್ನೋ ಕಾನ್ಸೆಪ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಓವರ್ ಆಗಿ ಪವರ್ ಯೂಸ್ ಮಾಡೋದನ್ನ ಕಂಟ್ರೋಲ್ ಮಾಡಿಸುತ್ತೆ, ನಿಮಗೆ ರಿಸ್ಟ್ರೈನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಲಿಮಿಟೇಷನ್ಸ್ ಅಂತ ಇದೆ ಇಲ್ಲೊಂದು ವರ್ಡ್. ಈ ಲಿಮಿಟೇಷನ್ಸ್ ಅನ್ನೋದನ್ನ ಏನ್ ಮಾಡುತ್ತೆ ಅಂತಂದ್ರೆ ಪವರ್ನ ಎಕ್ಸೆಸ್ ಯೂಸ್ ಮಾಡಿಬಿಟ್ಟು ಆ ಕಾನ್ಸ್ಟಿಟ್ಯೂಷನ್ ಮರ್ಯಾದೆನೇ ತೆಗೆದ್ಬಿಡೋದು, ಸಿಕ್ಕಾಪಟ್ಟೆ ಪವರ್ ಯೂಸ್ ಮಾಡೋದು, ಹೇಗೆ ಬೇಕಾಗಿ ಯೂಸ್ ಮಾಡೋದು, ಅದನ್ನ ಡೌನ್ ಮಾಡ್ಸಕ್ಕೆ ಟ್ರೈ ಮಾಡುತ್ತೆ, ಅದನ್ನ ಕಡಿಮೆ ಮಾಡಿಸುತ್ತೆ. ಅದನ್ನ ಕಡಿಮೆ ಮಾಡಿಸುವಂತ ಪದನೇ ಈ ಸಂವಿಧಾನಿಕತೆ, ಕಾನ್ಸ್ಟಿಟ್ಯೂಷನಲಿಸಮ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಲ್ಲೊಂದು ಇನ್ನೊಂದು ವರ್ಡ್ ಇದೆ, ಅನ್ಕಂಟ್ರೋಲ್ಡ್ ಅಂಡ್ ಆರ್ಬಿಟರಿ ಅಂತ ಇದೆ. ಕಂಟ್ರೋಲ್ಡ್ ಮ್ಯಾನರ್ ಇರಬೇಕು, ಒಂದು ಆರ್ಬಿಟೇಷನ್ ಇರಬೇಕು, ಒಂದು ಲಿಮಿಟಲ್ಲಿ ಇರಬೇಕು ಅನ್ನೋದು ಮತ್ತೆ ಹೇಳುತ್ತೆ. ಇದಕ್ಕೊಂದು ಫೇಮಸ್ ಡೈಲಾಗ್ ಇದೆ, ಎಕ್ಸಾಮ್ಸ್ ಅಲ್ಲಿ ಸಮಟೈಮ್ಸ್ ಇದನ್ನು ಕೂಡ ಕೇಳ್ಬಿಡ್ತಾರೆ. ಈ ಲೈನ್ ನನ್ನ ನಾಪ್ಕಡಿ, ಈ ಲೈನ್ ಏನಾದರೂ ಬಂತು ಅಂತಂದ್ರೆ ನೀವು ಕಾನ್ಸ್ಟಿಟ್ಯೂಷನಲಿಸಮ್ ಬಗ್ಗೆ ಬರೀಬೇಕಾಗುತ್ತೆ. ಏನಂತಂದ್ರೆ ಪವರ್ಸ್ ಕರಪ್ಟ್ಸ್ ಅಂಡ್ ಅಬ್ಸಲ್ಯೂಟ್ ಪವರ್ಸ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ. ತುಂಬಾ ಒಳ್ಳೆ ವರ್ಡ್ ಇದು. ಇದೆಲ್ಲ ನೀವು ಸ್ಟ್ಯಾಂಡರ್ಡ್ ಬುಕ್ಗಳೆಲ್ಲ ಸ್ವಲ್ಪ ನೋಡಿ, MPJನಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ 2-3 ಪೇಜಲ್ಲಿ. ಅಂತಂದ್ರೆ ತುಂಬಾ ಜಾಸ್ತಿ ಪವರ್ಸ್ ಏನಾದರೂ ಸಿಕ್ಬಿಡ್ತು ಅಂತಂತಂದ್ರೆ ಅದು ಎಂತ ಹಾಳು ಮಾಡಿಬಿಡುತ್ತೆ ಅಂತಂತಂದ್ರೆ ಜನರಿಗೆ ಬೇಕಾಗಿದ್ದ ಅವಶ್ಯಕತೆಗಿಂತ ಜಾಸ್ತಿ ಹಾಳು ಮಾಡೋದು ಜಾಸ್ತಿ ಮಾಡುತ್ತೆ. ಅದು ಹಾಳು ಮಾಡೋದು ಜಾಸ್ತಿ ಮಾಡ್ತಿದೆ ಅಂತಂದ್ರೆ ಆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲಿಸಮ್ ಏನಿದೆಯಲ್ಲ ಬಿದ್ದೋಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲಿಸಮ್ cannot essence of limited government and limitation of government ಅಂತ ಇದ್ದಾರೆ. ಮತ್ತೆ ಅದೇ ಲಿಮಿಟೇಷನ್. ಸೊ ಅಲ್ಟಿಮೇಟ್ ಆಗಿ ನಿಮಗೆ ಏನಾದ್ರು ಹೇಳಬೇಕು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಅಂತಂತಂದ್ರೆ ಲಿಮಿಟೇಷನ್ನ ಹೇರೋದಪ್ಪ ಅಂತಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಅಂದಿದ ತಕ್ಷಣ ನಿಮಗೆ CM ಮಾಡಿದ್ದೀನಿ, PM ಮಾಡಿದ್ದೀನಿ, ಅಥವಾ ನೀನು MLA ಆಗಿದೆಯಾ, MP ಆಗಿದೆಯಾ ಅಂದಿದ ತಕ್ಷಣ ಇಷ್ಟ ಬಂದಂಗೆ ಹೇಗೆ ಬೇಕಾಗಿ ಪವರ್ಸ್ ಮಾಡೋದಲ್ಲ, ಒಂದು ಹಂತ ಇರುತ್ತೆ, ಒಂದು ಎಷ್ಟು ಮಾಡ್ಬೇಕು ಅಷ್ಟೇ ಮಾಡಬೇಕು ಅನ್ನೋದನ್ನ ಸಂವಿಧಾನಿಕತೆ ಹೇಳುತ್ತೆ. ನೋಡಿ, ನನ್ಗೆ ಏನು ಬರ್ತಿದ್ದೀನಿ ಅದನ್ನೇ ಬರಿಬೇಕು ಅನ್ನೋದೇನಿಲ್ಲ. ನಾನು ಅದಕ್ಕೋಸ್ಕರ ಯಾವಾಗಲೂ ಕೂಡ ಬ್ಲ್ಯಾಕಲ್ಲಿ ಅಥವಾ ಬೋಲ್ಡ್ ಮಾಡಿರೋಂಥ ಈ ಲೈನಲ್ಲಿ ನಿಮಗೆ ಕೀವರ್ಡ್ಸ್ಗಳನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಇದನ್ನು ಫುಲ್ ಆಫ್ ಲೈನ್ಸ್ಗಳು ಕೊಟ್ಟಿರೋಂಥ ನಿಮಗೆ ಬೇಕಾದರೆ ಪಾಸ್ ಮಾಡ್ಕೊಂಡು ಈ ಲೈನ್ಸ್ಗಳನ್ನು ಬರ್ಕೊಳ್ಳಿ ಅಂತ. ನನ್ನ ಟಾರ್ಗೆಟ್ ಏನಂದರೆ ನಿಮ್ಗೆ ವಿಷಯಗಳು ಅರ್ಥ ಆಗಬೇಕು. ನನಗೆ ನೀವು ಇದನ್ನಾದರೂ ಓದಿ, ಇಲ್ಲ ಯಾವುದಾದ್ರೂ ಬುಕ್ ಆದರೂ ಓದಿ, ನಿಮಗೆ ಏನು ಇಷ್ಟ ಬರುತ್ತೆ ಅದು ಓದಿ, ವಿಷಯಗಳು ಅರ್ಥ ಆಗೋದು ನನ್ನ ಟಾರ್ಗೆಟ್ ಅಷ್ಟೇ. ಈಗ ನೋಡಿ, ಇನ್ನೊಂದು ಕ್ವಶನ್ಸ್ ಕೇಳ್ತಾರೆ. ಏನಂತ ಕೇಳ್ತಾರೆ ಗೊತ್ತಾ? ಡಿಫೈನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಎಕ್ಸ್ಪ್ಲೈನ್ ಸೈಲೆಂಟ್ ಫ್ಯೂಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಅಂದರೆ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಸಂವಿಧಾನ ಎಂದರೇನು ಅಂತ ಕೇಳ್ತಾರೆ. ಆ ಟೈಮಲ್ಲಿ ಏನು ಬರೀತೀರಾ ನೀವು? ಆ ಟೈಮಲ್ಲಿ ಏನು ಬರೀತೀರಾ ಅಂದರೆ ಕಾನ್ಸ್ಟಿಟ್ಯೂಷನ್ ಏನಿದೆ ಎಲ್ಲದನ್ನು ಬರೆದು ಹಾಕೋದು. ಅರ್ಥ ಆಯ್ತಾ ನಿಮಗೆ? ಸೊ ಇದನ್ನು ನಾನು ಎಲ್ಲ ಪ್ರತಿ ಒಂದು ವರ್ಡನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ಮೆನ್ಷನ್ ಮಾಡಿದ್ದೀನಿ. ಯಾಕೆ ಗೊತ್ತಾ? ಇಡೀ ನಿಮ್ಮ ಸೆಮಿಸ್ಟ್ರು ನಾನು ಮಾಡುವಂಥ ಮುಂದಿನ ಎಲ್ಲ ಕ್ಲಾಸ್ಗಳಲ್ಲೂ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದೇ ಇದನ್ನೇ. ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದ್ರ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ನಿಮಗೆ ಲೆಂತಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಮೋಸ್ಟ್ ಲೆಂತಿಯಸ್ಟ್ ಕಾನ್ಸ್ಟಿಟ್ಯೂಷನ್ ನಮ್ಮ ಕಾನ್ಸ್ಟಿಟ್ಯೂಷನ್. ಫ್ಯೂಚರ್ಸ್ ಅಂದ್ರೆ ಏನಪ್ಪ? ಲಕ್ಷಣಗಳು. ನಮ್ಮ ಕಾನ್ಸ್ಟಿಟ್ಯೂಷನ್ ತುಂಬ ದೊಡ್ಡದಿದೆ. ಯಾಕೆ ದೊಡ್ಡದಿದೆ? 395 ಆರ್ಟಿಕಲ್ ಇದೆ. ಅಮೆರಿಕಾದ ಎಷ್ಟು ಗೊತ್ತಿದೆ? ಎಷ್ಟಿದೆ ಗೊತ್ತಾ? 10 ಕೆಳಗಿದೆ, 10 ಆರ್ಟಿಕಲ್ ಮೇಲಿಲ್ಲ ಅವರು. ಓಕೆ, ಆಮೇಲೆ ಸವರ್ನಿಟಿ, ಸಾರ್ವಭೌಮತ್ವ ಇದೆ. ಸೆಕ್ಯುಲರಿಸಮ್, ಜಾತ್ಯತೀತತೆ ಇದೆ. ಆಮೇಲೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಆದರೆ ಅದೀಗ ಅರ್ಥ ಬೇರೆ ಥರ ಆಗಿದೆ, ಅದನ್ನು ನೋಡಿ. ಆ ಥರ ಅರ್ಥ ಆಗಿದೆ. ಅದು ಪ್ರಜಾಪ್ರಭುತ್ವ ನಮ್ಮ ಲಕ್ಷಣ. ಆಮೇಲೆ ಸೋಷಿಯಾಲಿಸ್ಟಿಕ್, ಸಮಾಜವಾದಿ ತತ್ವ ನಮ್ಮ ಹತ್ರ ಇರೋದು. ರಿಪಬ್ಲಿಕ್, ಗಣರಾಜ್ಯ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ರಾಜನ ಮಗ ರಾಜ ಅಲ್ಲ. ಓಕೆ, PM ಮಗ PM ಅಲ್ಲ, CM ಮಗ CM ಅಲ್ಲ. ಇಲ್ಲಿ ನಮ್ಮ ಕೆಪಾಸಿಟಿ ಇತ್ತು ಅಂತಂದ್ರೆ ನಾವು ಕೂಡ CM ಆಗ್ಬೋದು, ನಾವು ಕೂಡ PM ಆಗ್ಬೋದು. ಡಿಪೆಂಡ್ಸ್ ಅಪಾನ್ ಅವರ್ ಕೆಪಾಸಿಟಿ. ಗಣರಾಜ್ಯ ಹೇಳುವಂತ ಪದದ ಅರ್ಥ ಏನು ಅಂತಂದ್ರೆ ರಾಜನ ಮಗ ರಾಜ ಅಲ್ಲ. ಇದನ್ನ ನಾನು ಎಷ್ಟು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆ, ನಾನು ನನಗೆ ಗೊತ್ತಿರೋ ಥರ ಟೆಕ್ನಿಕಲ್ ಆಗಿ ಏನಾದರೂ ಹೇಳ್ತಾ ಹೋದೆ ಅಂತಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಏನು. ನಾನು ಆಡು ಭಾಷೆಯಲ್ಲೇ ನಿಮಗೆ ಹೇಳ್ತೇನೆ. ನೀವು ಆಡು ಭಾಷೆನ ನಿಮ್ಮ ಬುಕ್ಕಲ್ಲಿರುವಂಥ ನಾಲೆಜಿಗೆ ಕನ್ವರ್ಟ್ ಮಾಡಿಕೊಂಡು ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ. ನನಗೆ ಅರ್ಥ ಆದರೆ ಸಾಕು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋದು ನನಗೆ ತುಂಬ ಇಂಪಾರ್ಟೆಂಟ್.
ಸೊ ರಾಜನ ಮಗ ರಾಜ ಅಲ್ಲ ಅಂತಂತಂದ್ರೆ ಈಗ ರಾಜ ಇರ್ತಾನೆ. ಫಸ್ಟ್ ಹಳೆ ಕಾಲದಲ್ಲ ನೋಡಿದಿರಲ್ವ ನೀವು ಗಣರಾಜ್ಯ ಅಂತಂದ್ರೆ ರಾಜ ಇರ್ತಾನೆ. ಆ ರಾಜ ಏನ್ ಮಾಡ್ತಾನೆ, ಅವ್ನ ಮಗನೇ ಅಧಿಕಾರಕ್ಕೆ ಬರ್ತಾನೆ. ಇಲ್ಲಿ ಹಾಗಲ್ಲ, ಇಲ್ಲಿ ಒಂದು ಎಲೆಕ್ಷನ್ ಸಿಸ್ಟಮ್ ಇದೆ. ಓಕೆ, ಆಮೇಲೆ ಎಲೆಕ್ಷನ್ ಮಾಡ್ತಾರೆ, ಗೆಲ್ತಾರೆ, ಜನ ಆಯ್ಕೆ ಮಾಡ್ತಾರೆ. ಅದನ್ನೇ ನಾವು ಗಣರಾಜ್ಯ ಅಂತ ಕರಿತೀವಿ. ಗಣರಾಜ್ಯೋತ್ಸವ ಅಂತಾನು ಕೂಡ ಜನವರಿ 26 ಆಚರಣೆ ಮಾಡ್ತೀವಿ. ಅದೇ ಅದ್ರ ಸ್ಪೆಷಾಲಿಟಿ. ಓಕೆ, ಜಸ್ಟಿಸು, ನ್ಯಾಯ ಕೊಡ್ಸೋಕ್ಕೋಸ್ಕರ ಜುಡಿಷಿಯರಿ ಸಿಸ್ಟಮ್ನ ಮಾಡ್ಕೊಂಡಿದ್ದೀವಿ. ಲಿಬರ್ಟಿ ಆ್ಯಂಡ್ ಫರ್ಟರ್ನಿಟಿ ಅಂತ ಇದೆ. ಅಂತಂದರೆ ಸ್ವಾತಂತ್ರ್ಯ, ಭ್ರಾತೃತ್ವ, ಫ್ರಟರ್ನಿಟಿ ಅಂತ ಇದೆ. ಫ್ರಟರ್ನಿಟಿ ಅಂತಂದ್ರೆ ಭ್ರಾತೃತ್ವ ಅಂತಂದರೆ ಬ್ರದರ್ಹುಡ್ ರಿಲೇಷನ್ಶಿಪ್ ಅಂತ. ಅಣ್ಣ ತಮ್ಮಂದ್ರ ಥರ ನಾವು ಇರ್ತೀವಿ ಎಲ್ಲರೂ ಕೂಡ, ಎಲ್ಲ ಸಿಟಿಸನ್ಸ್ಗಳು, ನಾಗರಿಕರುಗಳು ಅಂತ. ಓಕೆ, ಸ್ವಾತಂತ್ರ್ಯ ಅಂತ ಇದೆ. ಸ್ವಾತಂತ್ರ್ಯ ಅಂತ ಗೊತ್ತೇ ಇದೆ ನಿಮಗೆ. ಆಮೇಲೆ ಪಾರ್ಲಿಮೆಂಟ್ರಿ ಗೌರ್ಮೆಂಟ್, ನಾನು ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ನಿಮಗೆ ನಮ್ಮ ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಇದೆ ಅಂತೇಳಿ. ಆಮೇಲೆ ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ನಾನು ಫೆಡರಲ್ನು ಮತ್ತು ಇದನ್ನು ಮಾಡ್ಬೇಕಾದ್ರೆ ನಿಮಗೆ ಹೇಳಿದೆ ಗೊತ್ತಾ, ಈ ಕಡೆ ನಾವು ಫಿಕ್ಸ್ ಆಗೂ ಇಲ್ಲ, ಫ್ಲೆಕ್ಸಿಬಲ್ ಆಗೂ ಇಲ್ಲ. ಇಷ್ಟ ಬಂದ ಹಾಗೆ ನಮಗೆ ಹೇಗೆ ಬೇಕಾಗಿ ಅಮೆಂಡ್ಮೆಂಟ್ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಕೊತೀವಿ. ಫಂಡಮೆಂಟಲ್ ರೈಟ್ಸ್ ಇದೆ ನಮ್ಮ ಹತ್ರ. ಆ ರೈಟ್ಸ್ಗಳಿಗೆ ಸ್ವಲ್ಪ ರೆಮಿಡೀಸ್ಗಳಿದೆ. ಆರ್ಟಿಕಲ್ 32 ಹೇಳುತ್ತೆ. ಹೇಳ್ತಾ ಹೋಗೋಣ ಮುಂದೆಲ್ಲ, ನೀವು ಕನೆಕ್ಟ್ ಆಗಿರಿ ಚಾನಲ್ ಜೊತೆ ಅಷ್ಟೇ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತಾರೆ. ಶಾರ್ಟ್ ಕಟ್ ಆಗಿ DPSP ಅಂತ ಹೇಳ್ತಾರೆ. ಸೊ ಅದು ನಮ್ಮ ಹತ್ರ ಇದೆ. ಅದಾದಮೇಲೆ ಸೆಂಟ್ರಲೈಸ್ಡ್ ಟೆಂಡೆನ್ಸಿ ಇರುತ್ತೆ. ಅಂತಂದರೆ ಸೆಂಟ್ರಲಿಗೆ ಸ್ವಲ್ಪ ಜಾಸ್ತಿ ಪವರ್ ಇರುತ್ತೆ ಆಸ್ ಕಂಪೇರ್ಡ್ ಟು ಸ್ಟೇಟ್. ಅದು ಹೇಗೆ ಅಂತ ನಾನೊಂದು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್ ಎಲ್ಲ ಬರ್ತಾ ಹೇಳ್ತೀನಿ. ಆಮೇಲೆ ವೋಟಿಂಗ್ ಪವರ್ ಮೂಲಕ ನಮ್ಮನ್ನು ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಇರುತ್ತೆ. ಅಂತಂದರೆ ಜುಡಿಷಿಯರಿನ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ. ಎಕ್ಸಿಕ್ಯೂಟಿವ್ನು ಟಚ್ ಮಾಡೋಂಗಿಲ್ಲ, ಲೆಜಿಸ್ಲೇಟಿವ್ನು ಟಚ್ ಮಾಡೋಂಗಿಲ್ಲ. ನಮ್ಮದೊಂದು ಸೆಕ್ಯುಲರ್ ಸ್ಟೇಟ್ ಆಗಿರುತ್ತೆ, ಜಾತ್ಯತೀತ ರಾಜ್ಯ, ಸಿಂಗಲ್ ಸಿಟಿಸನ್ಶಿಪ್ ಆಗಿದೆ. ನಮ್ಮ ಕರ್ನಾಟಕಕ್ಕೊಂದು ವೋಟರ್ ID, ದೇಶದ ಎಲೆಕ್ಷನ್ ಹಾಕ್ಬೇಕಾದ್ರೆ ವೋಟರ್ ID ಇಲ್ವಲ್ಲ, ನಮ್ಮದು ಒಂದೇ ಒಂದು ಪೌರತ್ವ ಅಲ್ವಾ. ಸೊ ಸಿಂಗಲ್ ಸಿಟಿಸನ್ಶಿಪ್ ಇದೆ. ಫಂಡಮೆಂಟಲ್ ಡ್ಯೂಟೀಸ್ಗಳು ನಮಗೆ ಕೊಟ್ಟಿದ್ದಾರೆ ಮಾಡಬೇಕು ಅಂತ. ಸಮ್ ಜುಡಿಷಿಯಲ್ ಸರ್ವಿಸ್ ಇದೆ. ಸೊ ಇದನ್ನೆಲ್ಲ ನಾನು ಯಾಕೆ ಅಷ್ಟು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂತಂದರೆ, ಇದು ತುಂಬ ಸಣ್ಣ ವಿಷಯ. ನೀವು ಇಡೀ ಕಾನ್ಸ್ಟಿಟ್ಯೂಷನ್ ಓದಿದಾಗ ಈ ಎಲ್ಲ ಪದಗಳನ್ನು ಕೇಳ್ತಾ ಇದರಲ್ಲಿ ನೀವು ಪ್ರಬಂಧನೆ ಬರಿ ಅಂದರೆ ಬರ್ಬಿಡ್ತೀರ. ಸೊ ಅದನ್ನು ನಾನು ಇಟ್ಕೊಂಡು ಹೇಳಿದ್ರೆ ಯೂಸ್ ಇಲ್ಲ, ಟೈಮ್ ವೇಸ್ಟ್ ಇದೆ. ಸೊ ಓಕೆ, ನೀವೇನು ಮಾಡಿ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಓದಿ, ಅವಾಗ ನಿಮಗೆ ಕ್ವಶನ್ ಆನ್ಸರ್ ಮಾಡೋ ಕೆಪಬಲ್ ನೀವೇ ಬರ್ತೀರಾ. ನೋಡಿ, ಇದು ನೆಕ್ಸ್ಟ್ ಸ್ಲೈಡ್ಗಳು ನಾನು ಹಾಗೆ ತೋರಿಸಿರ್ತೇನೆ. ಈಗ ನೋಡಿ, ಪ್ರಿಯಂಬಲ್ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಮಾಡ್ತೇನೆ. ಜಾಸ್ತಿ ಟೈಮ್ ಆಗಿಬಿಡುತ್ತೆ ಒಂದೇ ವಿಡಿಯೋ ಮಾಡಿದರೆ. ಪ್ರಿಯಂಬಲ್ ಬಗ್ಗೆ ಈ ಥರ ಎಲ್ಲ ಹೇಳ್ತೇನೆ, ನಾನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೇನೆ, ಕೇಸಸ್ಗಳೆಲ್ಲ ಸಾಲ್ವ್ ಮಾಡ್ತೇನೆ. ಸೊ ಅದಾದಮೇಲೆ ನಿಮಗೆ ಪ್ರಿಯಂಬಲಿಂದು ಇಂಪಾರ್ಟೆನ್ಸ್ ಏನೆಲ್ಲ ಹೇಳ್ತೇನೆ. ಸೊ ಇದಾದಮೇಲೆ ಸಿಟಿಸನ್ಶಿಪ್ ಅಂತ ಇದೆ. ಸಿಟಿಸನ್ಶಿಪ್ಪಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಏನು ಕೇಳಿದ್ದಾರೆ ಅಂತ ಹೇಳ್ತೀನಿ. ಸಿಟಿಸನ್ಶಿಪ್ ಹೇಗೆ ತೊಗೊತಾರೆ, ಹೇಗೆ ಕಳ್ಕೊತಾರೆ, ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಒಂದೇ ವಿಡಿಯೋ ಆದರೆ ಬೋರ್ ಆಗಿಬಿಡುತ್ತೆ, ಯಾಕಂದ್ರೆ ನನಗೂ ಗೊತ್ತಿದೆ ಕೇಳಲ್ಲ ಜಾಸ್ತಿ ಹೊತ್ತು ಅಂತ. ಸೊ ಥ್ಯಾಂಕ್ ಯು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ವೆಲ್, ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡಿಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು. ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಮ್ವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, 4th ಸೆಮ್, 5th ಸೆಮ್, 6th ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, 4th, 5th, 7th, 8th, 9th, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು. ಇಫ್ ಇನ್ ಕೇಸ್ ನಾವು ತೊಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ. ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್ಗಳು. ಯಾವ ಥರ ಅಂತಂದರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದರೆ 100% ಸಿಲೆಬಸ್ನ ಪಬ್ಲಿಕ್ಕಾಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದರೆ ಪೇಯ್ಡ್ ತೊಗೋಬೇಕಾಗುತ್ತೆ.
ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್, ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ
ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.